ಹಾಯ್ ಫ್ರೆಂಡ್ಸ್, ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಿಮ್ಮ ಗುರಿಗಳನ್ನು ಸಾಧಿಸುವುದು ಹೇಗೆ ಎಂದು ಗೌತಮ ಬುದ್ಧರ ಕಥೆಯ ಮೂಲಕ ತಿಳಿಯೋಣ ಬನ್ನಿ. ನೀವು ಗೌತಮ ಬುದ್ಧರ ಅನೇಕ ಕಥೆಗಳನ್ನು ಕೇಳಿರಬಹುದು ಮತ್ತು ಯಾವುದೇ ಕಥೆಗಳನ್ನು ಕೇಳಿದ ನಂತರ ಈ ಕಥೆಯನ್ನು ಕೇಳುವುದರಿಂದ ನಾವು ಏನನ್ನೂ ಗಳಿಸಲಿಲ್ಲ ಎಂದು ನಿಮ್ಮ ಮನಸ್ಸಿನಲ್ಲಿ ಭಾವಿಸಬಾರದು. ಬುದ್ಧರಿಗೆ ಸಂಬಂಧಿಸಿದ ಪ್ರತಿಯೊಂದು ಕಥೆಯು ನಮಗೆ ಬಹಳಷ್ಟು ಕಲಿಸುತ್ತದೆ. ಇಂದು ನಾವು ತಂದಿರುವ ಗೌತಮ ಬುದ್ಧರ ಸ್ಫೂರ್ತಿದಾಯಕ ಕಥೆಯು ನಮ್ಮ ಗುರಿಗಳನ್ನು ಹೇಗೆ ಸಾಧಿಸಬಹುದು ಎಂಬುದನ್ನು ನಿಮಗೆ ಕಲಿಸುತ್ತದೆ. ನಾವೆಲ್ಲರೂ ಈ ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಬಯಸುತ್ತೇವೆ. ಪ್ರತಿಯೊಬ್ಬರೂ ತಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ಗುರಿಗಳನ್ನು ಅಥವಾ ಉದ್ದೇಶಗಳನ್ನು ಹೊಂದಿದ್ದಾರೆ. ಗುರಿಗಳನ್ನು ಹೊಂದಿಸುವುದು ಸುಲಭ, ಆದರೆ ಅದನ್ನು ತಲುಪುವುದು ಅಥವಾ ಆ ಗುರಿಗಳನ್ನು ಸಾಧಿಸುವುದು ಸುಲಭವಲ್ಲ. ತಮ್ಮ ಗುರಿಗಳನ್ನು ಸಾಧಿಸಲು ಹಗಲಿರುಳು ಶ್ರಮಿಸುವ ಕೆಲವರು ಇದ್ದಾರೆ ಮತ್ತು ಕೆಲವರು ತಮ್ಮ ಗುರಿಗಳನ್ನು ನೋಟ್ಬುಕ್ನಲ್ಲಿ ಬರೆದು ನಂತರ ಮರೆತು ಬಿಡುತ್ತಾರೆ. ಯಾವುದೇ ಗುರಿಗಳನ್ನು ಸಾಧಿಸಲು ಕಷ್ಟಪಡುವುದು ಬಹಳ ಮುಖ್ಯ ಎಂಬುದು ಮೊದಲನೆಯದು ಸ್ಪಷ್ಟವಾಗಿದೆ. ಮತ್ತು ಈಗ ಗೌತಮ ಬುದ್ಧರ ಈ ಕಥೆಯ ಮೂಲಕ ಉಳಿದ ಪ್ರಮುಖ ವಿಷಯಗಳನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಭಗವಾನ್ ಬುದ್ಧರು ಜ್ಞಾನೋದಯವನ್ನು ಪಡೆದ ನಂತರ ಧರ್ಮೋಪದೇಶವನ್ನು ನೀಡುತ್ತಾ ಸ್ಥಳದಿಂದ ಸ್ಥಳಕ್ಕೆ ಹೋಗುತ್ತಿದ್ದ ಸಮಯವಿದು. ಪ್ರತಿ ಹಳ್ಳಿಗೆ ಹೋಗಿ ತಮ್ಮ ಜ್ಞಾನವನ್ನು ಹರಡುತ್ತಿದ್ದರು. ಅವರ ಮಾತು ಎಲ್ಲರ ಬದುಕಿಗೂ ಹೊಸ ತಿರುವು ನೀಡುತ್ತಿತ್ತು. ಅವರೆಲ್ಲರ ನಡುವೆ ಗೌತಮ ಬುದ್ಧರ ಜ್ಞಾನದಿಂದ ಪ್ರಭಾವಿತರಾದ ಪ್ರತಿಯೊಬ್ಬರೂ ಅಲ್ಲಿದ್ದರು. ಅವರ ಪ್ರವಚನ ಕೇಳಲು ಎಲ್ಲೆಂದರಲ್ಲಿ ಹೋಗುತ್ತಿದ್ದರು. ಬುದ್ಧರು ತನ್ನ ಧರ್ಮೋಪದೇಶದ ಮೂಲಕ ನೀಡಿದ ಜ್ಞಾನವನ್ನು ಅವನು ತನ್ನ ಮನಸ್ಸಿನಲ್ಲಿ ಚೆನ್ನಾಗಿ ಅಳವಡಿಸಿಕೊಂಡನು. ಬುದ್ಧನಂತೆ ಆಧ್ಯಾತ್ಮಿಕ ಮತ್ತು ಪ್ರಬುದ್ಧ ವ್ಯಕ್ತಿಯಾಗುವುದು ಅವರ ಗುರಿಯಾಗಿತ್ತು. ಆ ವ್ಯಕ್ತಿ ಗೌತಮ ಬುದ್ಧರ ಉಪದೇಶಗಳನ್ನು ಕೇಳಿ 1 ವರ್ಷವಾಗಿತ್ತು. ಅವನೊಳಗೆ ಯಾವುದೇ ಬದಲಾವಣೆ ಇಲ್ಲ ಎಂದು ಅವನು ಭಾವಿಸಿದನು. ಅವನು 1 ವರ್ಷದ ಹಿಂದೆ ಇದ್ದಕ್ಕಿದ್ದಂತೆ ತನ್ನನ್ನು ಕಂಡುಕೊಳ್ಳುತ್ತಾನೆ. ಬುದ್ಧರ ಜ್ಞಾನವು ತನ್ನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಮತ್ತು ಅವನ ಜೀವನದಲ್ಲಿ ಯಾವುದೇ ಬದಲಾವಣೆ ಬರುವುದಿಲ್ಲ ಅಥವಾ ಅವನು ಜ್ಞಾನದ ವ್ಯಕ್ತಿಯಾಗಲು ಸಾಧ್ಯವಿಲ್ಲ ಅಥವಾ ಅವನ ಗುರಿಗಳನ್ನು ಸಾಧಿಸಲು ಸಾಧ್ಯವಿಲ್ಲವೆಂದು ಅವನು ಭಾವಿಸಿದನು. ಇದರಿಂದ ಕೋಪಗೊಂಡ ಆ ವ್ಯಕ್ತಿ ಬುದ್ಧರ ಬಳಿಗೆ ಹೋಗಿ 1 ವರ್ಷ ಪೂರ್ತಿ ನಿನ್ನ ಧರ್ಮೋಪದೇಶವನ್ನು ಕೇಳಿದ್ದೇನೆ. ನೀನು ನೀಡಿದ ಜ್ಞಾನವನ್ನೆಲ್ಲ ಅಳವಡಿಸಿಕೊಂಡೆ, ಆದರೆ ಆ ಜ್ಞಾನವು ನನ್ನಲ್ಲಿ ಯಾವುದೇ ಬದಲಾವಣೆಯನ್ನು ತರಲಿಲ್ಲ ಮತ್ತು ಇಂದಿಗೂ ನಾನು ಅದೇ ಸಾಮಾನ್ಯ ಮೊದಲಿನಂತೆ ವ್ಯಕ್ತಿ ಎಂದು ಹೇಳುತ್ತಾನೆ. ಆ ವ್ಯಕ್ತಿಯ ಮಾತುಗಳನ್ನು ಕೇಳಿದ ಬುದ್ಧರು ಮುಗುಳ್ನಕ್ಕು, ನೀವು ಯಾವ ಹಳ್ಳಿಯಿಂದ ಬಂದಿದ್ದೀರಿ? ನಿಮ್ಮ ಗ್ರಾಮದ ಹೆಸರೇನು? ಅಲ್ಲಿಗೆ ಎಷ್ಟು ದೂರವಾಗುತ್ತದೆ? ಇಲ್ಲಿ ಕುಳಿತಿರುವಾಗ ಕ್ಷಣ ಮಾತ್ರದಲ್ಲಿ ನಿಮ್ಮ ಗ್ರಾಮವನ್ನು ತಲುಪಬಹುದೇ ಎಂದು ಬುದ್ಧರು ಪ್ರಶ್ನಿಸುತ್ತಾರೆ. ಬುದ್ಧರ ಪ್ರಶ್ನೆಯನ್ನು ಕೇಳಿ ಆ ವ್ಯಕ್ತಿ ಕೋಪಗೊಂಡನು. ನನ್ನ ಗ್ರಾಮವು ತುಂಬ ದೂರದಲ್ಲಿದೆ. ಸರಿಯಾದ ಮಾರ್ಗವನ್ನು ತೆಗೆದುಕೊಳ್ಳದೆ ಮತ್ತು ನಡೆಯದೆ ನಾನು ಅಲ್ಲಿಗೆ ತಲುಪಲು ಸಾಧ್ಯವಿಲ್ಲ. ಯಾವುದೇ ವ್ಯಕ್ತಿ ಒಂದು ಕ್ಷಣದಲ್ಲಿ ಬೇರೆ ಯಾವುದೇ ಸ್ಥಳವನ್ನು ತಲುಪಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಗೌತಮ ಬುದ್ಧರು ಮುಂದೆ ಹೇಳುತ್ತಾರೆ, ಇದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವಾಗಿದೆ. ನಿಮ್ಮ ಹಳ್ಳಿಗೆ ಇರುವ ದೂರ ನಿಮಗೆ ತಿಳಿದಿದೆ. ನಿಮ್ಮ ಹಳ್ಳಿಗೆ ಹೋಗುವ ಮಾರ್ಗ ನಿಮಗೆ ತಿಳಿದಿದೆ. ಆದರೆ ಈ ಮಾಹಿತಿಯ ಪ್ರಕಾರ ನೀವು ನಡೆದಾಗ ಮಾತ್ರ ನಿಮ್ಮ ಗ್ರಾಮವನ್ನು ತಲುಪಲು ಸಾಧ್ಯವಾಗುತ್ತದೆ. ಅದೇ ರೀತಿ ನೀನು ನನ್ನಿಂದ ಪಡೆದ ಜ್ಞಾನವನ್ನು ಆಚರಣೆಗೆ ತಂದು ಆ ಜ್ಞಾನಕ್ಕೆ ತಕ್ಕಂತೆ ನಡೆದುಕೊಳ್ಳದೆ
ಹೋದರೆ ನಿನ್ನನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಗುರಿಗಳನ್ನು ತಿಳಿದುಕೊಳ್ಳುವುದು ಎಷ್ಟು ಮುಖ್ಯವೋ ಆ ಗುರಿಗಳನ್ನು ಸಾಧಿಸುವ ಮಾರ್ಗಗಳನ್ನು ತಿಳಿದುಕೊಳ್ಳುವುದು ಅಷ್ಟೇ ಮುಖ್ಯ. ನೀನು ಅದರ ಮೇಲೆ ಕಾರ್ಯನಿರ್ವಹಿಸಿದಾಗ ಮಾತ್ರ ಜ್ಞಾನವು ಉಪಯುಕ್ತವಾಗಿರುತ್ತದೆ. ಹಾಗೆಯೇ ನೀವು ಅವುಗಳ ಮೇಲೆ ಕಾರ್ಯನಿರ್ವಹಿಸಿದಾಗ ಮಾತ್ರ ಗುರಿಗಳು ಸಹ ಸಾಧಿಸಲ್ಪಡುತ್ತವೆ. ಮತ್ತು ಬುದ್ಧರ ಈ ಎಲ್ಲ ಮಾತುಗಳನ್ನು ಕೇಳಿದ ಆ ವ್ಯಕ್ತಿಯು ಬುದ್ಧರ ಕಾಲಿಗೆ ನಮಸ್ಕರಿಸಿ ತನ್ನ ಎಲ್ಲ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುತ್ತಾನೆ. ಸ್ನೇಹಿತರೆ, ಗೌತಮ ಬುದ್ಧರ ಈ ಕಥೆಯಿಂದ ನಾವು ತಿಳಿದುಕೊಳ್ಳಬೇಕಾದ ಪಾಠವೆಂದರೆ, ಈ ಕಥೆಯನ್ನು ಕೇಳಿದ ನಂತರ ಗುರಿಗಳನ್ನು ಸಾಧಿಸುವುದರಿಂದ ಗುರಿಗಳನ್ನು ಸಾಧಿಸಲಾಗುವುದಿಲ್ಲ, ಆದರೆ ಅವುಗಳ ಮೇಲೆ ಕೆಲಸ ಮಾಡುವುದರಿಂದ ನೀವು ಅರ್ಥ ಮಾಡಿಕೊಂಡಿದ್ದೀರಿ. ನಾವು ಗುರಿಗಳನ್ನು ಮಾಡುತ್ತೇವೆ, ಆದರೆ ಅವುಗಳ ಪ್ರಕಾರ ಕೆಲಸ ಮಾಡುವುದಿಲ್ಲ ಮತ್ತು ಆ ಗುರಿಗಳನ್ನು ಎಂದಿಗೂ ಸಾಧಿಸಲಾಗುವುದಿಲ್ಲ. ನೀವು ಗುರಿಯನ್ನು ಮಾಡಿದಾಗ ಅದನ್ನು ಸಾಧಿಸಲು ಸರಿಯಾದ ಯೋಜನೆಯನ್ನು ಮಾಡಿ. ನಾವು ನಾಳೆ ಮಾಡುತ್ತೇವೆ ಅಥವಾ ನಾನು ಈ ಗುರಿಗಳನ್ನು ಸಾಧಿಸುತ್ತೇನೆ ಎಂದು ನಿಮ್ಮ ಮನಸ್ಸಿನಲ್ಲಿ ಈ ಆಲೋಚನೆಯನ್ನು ತರಬೇಡಿ. ಯಾವುದೇ ಗುರಿಯನ್ನು ಸಾಧಿಸಲು ಯೋಜನೆಯನ್ನು ಹೊಂದಿರುವುದು ಬಹಳ ಮುಖ್ಯ. ಸರಿಯಾದ ನಕ್ಷೆ ಇಲ್ಲದೆ ಉತ್ತಮ ಮನೆಯನ್ನು ಹೇಗೆ ನಿರ್ಮಿಸಲಾಗುವುದಿಲ್ಲವೋ ಅದೇ ರೀತಿ ಯೋಜನೆ ಇಲ್ಲದೆ ಗುರಿಯನ್ನು ಸಾಧಿಸಲಾಗುವುದಿಲ್ಲ. ಪ್ರತಿಯೊಬ್ಬರಿಗೂ ಅವರ ಗುರಿಯ ಬಗ್ಗೆ ತಿಳಿದಿದೆ, ಆದರೆ ಪ್ರತಿಯೊಬ್ಬರೂ ಆ ಮಾಹಿತಿಯಲ್ಲಿ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ. ನೀವು ಸಹ ಜೀವನದಲ್ಲಿ ಅನೇಕ ಗುರಿಗಳನ್ನು ಮಾಡಿಕೊಂಡಿರಬಹುದು, ಆದರೆ ಅವುಗಳನ್ನು ಪೂರೈಸಲು ಯಾವುದೇ ಯೋಜನೆಯನ್ನು ಮಾಡಿಲ್ಲ ಮತ್ತು ಆ ಗುರಿಗಳು ಇಂದಿಗೂ ಅಪೂರ್ಣವಾಗಿವೆ. ಫ್ರೆಂಡ್ಸ್, ಇದು ಕೇವಲ ನಿಮಗಷ್ಟೇ ಅಲ್ಲ, ನನಗೆ ನನ್ನದೇ ಆದ ಹಲವು ಗುರಿಗಳಿವೆ. ಅದು ಕೇವಲ ಡೈರಿಯ ಪುಟಗಳಲ್ಲಿ ಹೂತು ಹೋಗಿದೆ ಮತ್ತು ಇನ್ನೂ ಅಪೂರ್ಣವಾಗಿದೆ. ಈ ಕಥೆ ನಿಮಗೆ ಮತ್ತು ನನಗೆ ಒಂದು ಪಾಠವಾಗಿದೆ. ನೀವು ಗುರಿಯನ್ನು ಹೊಂದಿಸಿದರೆ ಅದನ್ನು ಪೂರೈಸಲು ಖಂಡಿತವಾಗಿಯೂ ಯೋಜನೆಯನ್ನು ಮಾಡಿ. ಆಗ ಮಾತ್ರ ಆ ಗುರಿ ಸಫಲವಾಗುತ್ತದೆ. ಹಾಯ್ ಫ್ರೆಂಡ್ಸ್, ಇಲ್ಲಿಯ ತನಕ ಈ ಎಲ್ಲ ಕಥೆಯನ್ನು ಕೇಳಿದ್ದೀರಾ? ಹಾಗಾದರೆ ನಿಮಗೊಂದು ಸಣ್ಣ ರಿಕ್ವೆಸ್ಟ್. ಇಷ್ಟು ದಿನ ಜಾಲತಾಣಗಳಲ್ಲಿ ಕೇಳಿದ ಅತಿ ಹೆಚ್ಚು ಧ್ವನಿಗಳಲ್ಲಿ ಈ ಧ್ವನಿಯು ಒಂದಾಗಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಥೆಯು ಇಷ್ಟವಾದರೆ ಕಮೆಂಟ್ಸ್ ಮಾಡಿ. ಮುಂದೆ ಭೇಟಿಯಾಗೋಣ ಒಂದು ಒಳ್ಳೆಯ ಕಥೆಯ ಮೂಲಕ. ಧನ್ಯವಾದಗಳು.